ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ನೋಡ್ರಿ. 2 ದಿವ್ಸಕ್ಕೊಮ್ಮೆ ವೀಡಿಯೋಸ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಎಲ್ಲರೂ ಕೂಡ ಕ್ಷಮಿಸ್ರಿ, ನನಗೆ ಸ್ವಲ್ಪ ಆರಾಮಿಲ್ಲಲ್ರಿ, ಹಾಗಾಗಿ ವೀಡಿಯೋಸ್ ಮಾಡೋಕೆ ಭಾಳ ಇದು ಆಗ್ತಾಯಿದೆ ರೀ. ಎಲ್ಲರೂ ಕೂಡ ಕ್ಷಮಿಸ್ರಿ ಅಂತ ಕೇಳ್ಕೊಳ್ತೀನಿ ರೀ. ಬರ್ರಿ ಇವತ್ತಿನ ವೀಡಿಯೋ ಏನಪ್ಪ ಅಂತೇಳಿ ಎಲ್ಲರೂ ನೋಡ್ಕೊಂಬರಮ್ರಿ. ನೋಡಿರಿ ಬಡವರ ಮನೆ ಎಲ್ಲನೂ ಹೆಂಗದ ಅಂತೇಳಿ ಅಂಗಳು ನೋಡಿರಿ. ಗಿಡನೂ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈಗ ಮಳೆ ಹೊಂಟದಲ್ರಿ, ಹಾಗಾಗಿ ಗಿಡ ತುಂಬ ಚೆನ್ನಾಗಿ ಹೊಡ್ಕೊಂಡದ್ರಿ. ಗಿಡ ಸ್ವಲ್ಪ ಇದು ಆಗಿಬಿಟ್ಟಿತ್ತು ರೀ. ಇವಾಗ ಮಳೆ ಬಂದಿದ್ದರಿಂದ ಗಿಡ ಸೂಪರಾಗಿ ಬಂದದ್ದು ನೋಡಿರಿ. ಎಷ್ಟು ಚೆನ್ನಾಗಿದೆ ಅಂತ ನೋಡ್ಕೊಂಬರಬಿಟ್ರಂತ ನೋಡಿರಿ. ಎಷ್ಟು ಚೆನ್ನಾಗಾಗಿದೆ ಅಂತ ಗಿಡ. ಈಗ ಭಾಳ ಮಳೆ ಹೊಂಟದಲ್ರಿ, ಗಿಡ ಎಲ್ಲ ಒಣಗಾಗುತ್ತೆ ರೀ. ಹಾಗಾಗಿ ಈಗ ಮಳೆ ಬಂದುಬಿಟ್ಟು ಎಷ್ಟು ಚೆನ್ನಾಗಿ ಬಂದಂತ ನೋಡಿರಿ. ಈಗ ಸಿಂಪಲ್ಲಾಗಿ ನಾನು 2 ಟೊಮೆಟೊ ತೊಗೊಂಡು ನೋಡಿರಿ. ಇವಾಗ ಬಡವರ ಮನೆ ಟೊಮೆಟೊನ ಸಾರು ಯಾವ ರೀತಿ ಮಾಡ್ತೀವಿ ಅಂತೇಳಿ ಎಲ್ಲ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತೀನಿ. ನೋಡ್ಕೊಂಬರಂಬರ್ರಿ. ನೋಡಿರಿ, ಈ ಕಡೆ ಅನ್ನ ಮಾಡಿ ಮುಂಗಾಯಕ್ಕೆ ಇಟ್ಟೀನಿ ರೀ. ಮುಂಗಾಯಕ್ಕಿಟ್ಟು ಈ ಕಡೆ 2 ಟೊಮೆಟೊ ತೊಗೊಂಡೀನಿ ರೀ. ಟೊಮೆಟೊ ತೊಗೊಂಡು ಇವಾಗ ಹಚ್ಕೊಂಡು ಇಟ್ಕೊಂಡೀನಿ ನೋಡಿರಿ. 2 ಟೊಮೆಟೊನ 2 ಹಚ್ಚಿಟ್ಕೊಂಡಿದ್ದೀನಿ ರೀ ನಾನು ಇವಾಗ ಅಷ್ಟೇ. ನೋಡಿರಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಟೊಮೆಟೊ. 1 ಬೆಳ್ಳುಳ್ಳಿ ಗಡ್ಡೆ ತೊಗೊಂಡಿದ್ದೀನಿ ರೀ. ಸ್ವಲ್ಪ ಕರಿಬೇವಿನ ಸೊಪ್ಪು ಕೂಡ ತೊಗೊಂಡೀನಿ ನೋಡಿರಿ. ಇವಾಗ ತಾಜಾ ಕರಿಬೇವು ಮನೆ ಪಕ್ಕನೇ ಗಿಡ ಹಚ್ಚಿದ್ದೀವಿ ರೀ, ಅಲ್ಲಿಂದನೇ ಸೊಪ್ಪು ಹರ್ಕೊಂಡು ತಂದೆ ರೀ ಕರಿಬೇವಿನ ಸೊಪ್ಪು. ನೋಡಿರಿ ಇವಾಗ ನಾನು ಪಾತ್ರೆ ಇಟ್ಬಿಟ್ಟು ಇವಾಗ ಸ್ವಲ್ಪ ಎಣ್ಣೆ ಕೂಡ ಹಾಕ್ಕೊಂಡೆ ನೋಡಿರಿ. ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಸಾಸಿವೆ 2 ಕೂಡ ಹಾಕ್ಕೋಬೇಕ್ರಿ. ನೋಡಿರಿ ಈಗ ಹಾಕ್ಕೊಂಡ್ಮ್ಯಾಗ ಸ್ವಲ್ಪ ನಾನು ಹುರ್ಕೊಂಡಾದ್ಮೇಲೆ 2 ಬೆಳ್ಳುಳ್ಳಿ ತೊಗೊಂಡಿದ್ದಲ್ಲ ರೀ, ಅದನ್ನು ಕೂಡ ಕುಟ್ಟಿ ಹಾಕ್ಕೊಂಡೆ ನೋಡಿರಿ. ಬೆಳ್ಳುಳ್ಳಿ ಹಾಕಿದ್ರೆ ಟೊಮೆಟೊ ಸಾರು ತುಂಬ ಚೆನ್ನಾಗಿ ಬರುತ್ತೆ ರೀ. ಉಳ್ಳಾಗಡ್ಡಿ ಹಾಕಿದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ ರೀ. ಅದಕ್ಕೆ ಬೆಳ್ಳುಳ್ಳಿ ಹಾಕಿ ಮಾಡಿದ್ರೆ ಸೂಪರಾಗಿರುತ್ತೆ ರೀ ಟೊಮೆಟೊ ಸಾರು. ಅದಕ್ಕೆ ನೋಡಿರಿ ನಾನು ಇವಾಗ ಸ್ವಲ್ಪ ಬೆಳ್ಳುಳ್ಳಿ ಹುರ್ಕೋತಾ ಇದ್ದೀನಿ ರೀ. ಸ್ವಲ್ಪ ಕೆಂಪು ಹೊತ್ನಾಗ ನಾನು ಎಲ್ಲನೂ ಅಡುಗೆ ಒಲೆ ಮೇಗೆ ಮಾಡೋದ್ರಿ. ನಮ್ಮಲ್ಲಿ ಗ್ಯಾಸ್ ಅದು ಏನೂ ಇಲ್ಲ ರೀ. ಅದಕ್ಕೆ ನಾನು ಎಲ್ಲನೂ ಒಲೆ ಮೇಗೆ ಮಾಡ್ತೀನಿ ರೀ. ನೋಡಿರಿ ಇವಾಗ ಸ್ವಲ್ಪ ಕರಿಬೇವಿನ ಸೊಪ್ಪು ಕೂಡ ಹಾಕ್ಕೊಂಡು ಈಗ ಹುರ್ಕೋಬೇಕ್ರಿ ಚೆನ್ನಾಗಿ. ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಹುರ್ಕೊಂಡ್ಬಿಟ್ಟು ಇವಾಗ ನಾನು ಟೊಮೆಟೊ ಅಷ್ಟು 2 ಟೊಮೆಟೊದಷ್ಟು ಕೊಯ್ದಿಟ್ಕೊಂಡಿದ್ದಲ್ಲ ರೀ, ಅದನ್ನು ಇದರಲ್ಲೇ ಹಾಕ್ಕೋಬೇಕ್ರಿ. ನೀರು ಕೂಡ ಏನೂ ಹಾಕೋದಿಲ್ಲ ರೀ. ಹಾಗೇ ಸ್ವಲ್ಪ ಉಪ್ಪು ಹಾಕಿ ಇವಾಗ ನಾವು ಸ್ವಲ್ಪ ಬಾಡಿಸ್ಕೊಂಡು ಇದೇ ರೀತಿ ಕೈ ಬಾಡಿಸ್ಕೊಂಡು ಕಿಸಿಂದ ಆದ್ಮೇಲೆ ತಾಟ್ ಮುಚ್ಚಿ ನಾವು 1-2 ನಿಮಿಷದಷ್ಟು ಚೆನ್ನಾಗಿ ಕುದಿಯಕ್ಕೆ ಬಿಡ್ಬೇಕ್ರಿ. ಎಣ್ಣೆ ಬೇಡ ತನಕ ನಾವು 1-2 ನಿಮಿಷದಷ್ಟು ತಾಟ್ ಮುಚ್ಚಿ ಕುದಿಯಕ್ಕೆ ಬಿಡ್ಬೇಕು ನೋಡಿರಿ. ಇವಾಗ ನೋಡ್ಬೋದು ರೀ ನೀವು ಹೆಂಗಾಗ್ಯದ ಅಂತೇಳಿ. ಆಗ ಹೆಂಗಿತ್ತು ಈಗ ಹೆಂಗಾಗ್ಯದ ನೋಡಿರಿ ಸ್ವಲ್ಪ ಮೆತ್ತಗಾಗ್ಯದ ರೀ. ಹಿಂಗೆ ಚಮಚಲಿಂದ ನಾವು ಸ್ವಲ್ಪ ಎಲ್ಲನೂ ಹೋಳು ಇರ್ತಾವಲ್ಲ ರೀ, ಹಾಗಾಗಿ ನಾವು ಟೊಮೆಟೊಲಿಂದ ಮಗಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ರೀ. ಹೋಳು ಥರನೂ ಏನೂ ಕಾಣೋದಿಲ್ಲ ರೀ. ಅದಕ್ಕೆ ನೋಡಿರಿ ಈಗ ಸ್ವಲ್ಪ ಇದು ಆದ್ಮ್ಯಾಕ ಇವಾಗ ನಾನು ಅರಿಶಿಣ ಪುಡಿ ಸ್ವಲ್ಪ ಖಾರದ ಪುಡಿ 2 ಕೂಡ ಇದರಲ್ಲಿ ಹಾಕ್ಕೊಂಡು ಇವಾಗ ಮತ್ತೊಂದು ಸ್ವಲ್ಪ ಬಾಡಿಸ್ಕೊತಾ ಇದ್ದೀನಿ ನೋಡಿರಿ. ಈ ರೀತಿ ಬಾಡಿಸ್ಕೊಂಡು ಆದ ನಂತರ ನಾನು 1 ಲೋಟದಷ್ಟು ನೀರು ಹಾಕ್ಕೋಬೇಕ್ರಿ ಇದರಲ್ಲಿ. ನೋಡಿರಿ 1 ಲೋಟದಷ್ಟು ನೀರು ಆದರೆ ಸಾಕಾಗುತ್ತೆ ರೀ. ಜಾಸ್ತಿ ಹಾಕಿದ್ರೂ ನೀರು ಆಗಿಬಿಡುತ್ತೆ ರೀ ಟೊಮೆಟೊ ಸಾರು. ಅದಕ್ಕೆ ಶೇಂಗದ ಹಿಂಡಿ ಹಾಕಿದ್ರೆ ತುಂಬ ಚೆನ್ನಾಗಿರ್ತೈತೆ ರೀ. ಶೇಂಗದ ಹಿಂಡಿನಲ್ಲಿ ಕಡಲೆ ಹಿಟ್ಟಲ್ಲಿ ಇನ್ನೂ 1 ಹಾಕಿದ್ರೆ ತುಂಬ ಚೆನ್ನಾಗಿರ್ತೈತೆ ರೀ. ನಾನು ಸ್ವಲ್ಪ ಪಥ್ಯ ಅದಲ್ಲ ರೀ, ಹಾಗಾಗಿ ಶೇಂಗದ ಹಿಂಡಿ ಕಡಲೆ ಹಿಟ್ಟು ಏನು ಕೂಡ ಉಣ್ಬಾರ್ದಲ್ಲ ರೀ. ಅದಕ್ಕೆ ನಾನು ಏನೂ ಕೂಡ ಬಳಸ್ತಾ ಇಲ್ಲ ರೀ. ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಅವಾಗೆ ಒಂದು ಸ್ವಲ್ಪ ಹಾಕಿದಲ್ಲ ರೀ, ಈಗ ಒಂದು ಸ್ವಲ್ಪನೇ ಹಾಕಿ ಈಗ ನಾನು ತಾಟ್ ಮುಚ್ಚಿ ಕುದಿಯಾಕೆ ಬಿಟ್ಟು ನೋಡಿರಿ. ಸ್ವಲ್ಪ ಕುದೀತಾ ಇದೆ ಸ್ನೇಹಿತರೆ. ಒಲೆ ಮ್ಯಾಗ ಸ್ವಲ್ಪ ಲೇಟೇ ಆಗುತ್ತೆ ರೀ, ಗ್ಯಾಸ್ ಮ್ಯಾಗ ಆದರೆ ಜಲ್ದಿ ಬೇಗ ಆಗೋದ್ರಿ. ಅದಕ್ಕೆ ಈಗ ನೋಡಿರಿ ಟೊಮೆಟೊ ಸಾರು ಎಷ್ಟು ಚೆನ್ನಾಗಿ ಬಂದದ ಅಂತೇಳಿ ನೋಡ್ಬೋದು ರೀ. ಅನ್ನೋ ಜೊತೆಗಂತೂ ತುಂಬ ಚೆನ್ನಾಗಿರ್ತದೆ ರೀ. ಟೊಮೆಟೊ ಸಾರು ರೆಡಿ ಆಯ್ತು ನೋಡಿರಿ. ಬಡವರ ಮನೆ ಸಿಂಪಲ್ಲಾದ ಟೊಮೆಟೊ ಸಾರು ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ ಅಂತ ಕೇಳ್ಕೊಳ್ತೀನಿ ರೀ. ಬರ್ರಿ ಎಲ್ಲರೂ ಊಟ ಮಾಡೋಣಂತ ಅನ್ಕೋತೀನಿ ರೀ. ಮತ್ತು ನಾಳೆ ಸಿಗ್ತೀನಿ ರೀ. ಎಲ್ಲರಿಗೆ ನಮಸ್ಕಾರ.